ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾರ್ನಿಂಗ್ 5 o'clock ಎದ್ದಿದ್ದೀನಿ. ಯಾಕಪ್ಪ ಅಂದರೆ ನಾನು ಎವ್ರಿ ಡೇ ವಾಕಿಂಗ್ ಹೋಗೋದನ್ನ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತೇಳಿ ಇವತ್ತು ಅಂದ್ಕೊಂಡಿದ್ದೀನಿ. ಸೊ ಎದ್ದು ಬಂದು ನೋಡ್ತಿದ್ರೆ ಡುಮ್ಮು ಟೀ ಮಾಡ್ಕೊಂಡು ಕುಡಿತಿದ್ರು. ಯಾಕಪ್ಪ ಅಂದರೆ ಅವರು ನೈಟು ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಅವರು ಡ್ಯೂಟಿಗೆ ಹೋಗಿದ್ರು. ಜಸ್ಟ್ ಬಂದು ಟೀ ಮಾಡ್ಕೊಂಡು ಕುಡಿತಿದ್ರು. ಅವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ಬ್ರಷ್ ಮಾಡೋಣ ಅಂತ ಹೇಳೋದೆ. ಏನಪ್ಪ ಹುಡುಕ್ತಿದ್ರಿ ಅಂತ ನೋಡ್ತಿದ್ದೀರಾ? ನನ್ನ ವೀಕ್ನೆಸ್ ಏನಪ್ಪ ಅಂದರೆ ಕ್ಲಿಪ್ಪು, ರಿಬ್ಬನು, ಇದು ಕೂಮು ಇದೆಲ್ಲ ಎಲ್ಲಿಟ್ಟಿರ್ತೀನಿ ಅಂತ ನಂಗೆ ನೆನಪೇ ಆಗಲ್ಲ. ಫೈನಲಿ ಸಿಕ್ತು. ಸರಿ ಬ್ರಷ್ ಮಾಡ್ಕೊಂಬಂದು ಎವ್ರಿ ಡೇ ನನಗೆ ಬಿಸಿನೀರು ಕುಡಿದು ಅಭ್ಯಾಸ ಇದೆ. ಸರಿ ಬಿಸಿನೀರು ಕುಡಿಯೋಣ ಅಂತೇಳಿ ಬಿಸಿನೀರು ಇಟ್ಕೋತಾ ಇದ್ದೆ. ಮತ್ತು ಏನಂದರೆ ಉಪ್ಪು ಮತ್ತು ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು, ಕುಡಿಯೋಕ್ಕೂ ಟೇಸ್ಟ್ ಇರುತ್ತೆ. ಆರಾಮಾಗಿ ಬಿಸಿನೀರು ಕುಡಿತಾ ನನ್ನ ವಾಕಿಂಗ್ ಪಾರ್ಟ್ನರು ಕಾಲ್ ಮಾಡ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಎವ್ರಿ ಡೇ ಅವರೇ ಕಾಲ್ ಮಾಡಿ ನನಗೆ ಎಚ್ಚರ ಮಾಡ್ತಾರೆ. ಇವತ್ತು ನಾನು ವ್ಲಾಗ್ ಮಾಡೋಣ ಅಂತೇಳಿ ನಾನೇ ಬೇಗ ಎದ್ಬಿಟ್ಟಿದ್ದೀನಿ. ಸೊ ಅವ್ರು ಕಾಲ್ ಮಾಡಲಿ ಅಂತೇಳಿ ನಾನು ಆರಾಮಾಗಿ ಬಿಸಿನೀರು ಕುಡಿತಾ ಕೂತಿದ್ದೆ. ಹಾಗೆ ನಾನು ಡುಮ್ಮು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ವಿ. ಯಾಕಂದರೆ ಎಷ್ಟು ಲೈಫು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವ್ರನ್ನ ಕೇರ್ ಮಾಡೋ ಇದರಲ್ಲಿ ನಾವು ಪರ್ಸನಲ್ಸ್ ಮ್ಯಾಟರ್ಸ್ಗಳನ್ನ ನಾವು ಶೇರ್ ಮಾಡೋಕ್ಕೆ ಆಗಿರಲ್ಲ. ಅಂದರೆ ನಾವು ಕೂತು ಮಾತಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿರಲ್ಲ. ಯಾಕಂದರೆ ಅವ್ರದ್ದು ವಿಷಯಗಳೆಲ್ಲ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ನೋಡಿರಿ, ನಾನು ವಾಕಿಂಗ್ ಪಾರ್ಟ್ನರ್ ಕಾಲ್ ಮಾಡ್ತಿದ್ದಾರೆ. ಅವರು ಎವ್ರಿ ಡೇ ನನಗೆ ಕಾಲ್ ಮಾಡಿ ಅವರೇ ಎಚ್ಚರ ಮಾಡ್ತಾರೆ. ನಾನು ಅಲಾರಾಮ್ ಎಲ್ಲ ಏನು ಇಟ್ಕೊಳ್ಳಲ್ಲ, ನಂಗೆ ಆ ಥರ ಅಭ್ಯಾಸ ಇಲ್ಲಲ್ಲ. ಹಾಗಾಗಿ ಅವರು ಕಾಲ್ ಮಾಡ್ತಾರೆ ಮತ್ತು ಅವ್ರು ಕಾಲ್ ಮಾಡಿದ ತಕ್ಷಣ ಹೊಡ್ತೀನಿ. ಬಟ್ ಇವತ್ತು ನಾನು ಬೇಗ ಇದ್ದಿದ್ದೀನಿ, ಯಾಕಂದರೆ ನಾನು ವ್ಲಾಗ್ ಮಾಡೋ ಪ್ಲ್ಯಾನ್ ಇತ್ತಲ್ಲ. ಹಂಗಾಗಿ ನಾನು ಬೇಗ ಇದ್ದಿದ್ದೀನಿ. ಜಸ್ಟ್ ಅವ್ರಿಗೆ ಅವ್ರ ಜೊತೆ ಮಾತಾಡಿ ಇವಾಗ ಇಟ್ಟಿದ್ದೀನಿ. ಇವಾಗ ಡುಮ್ಮು ನೋಡ್ರಿ ನನಗೆ ಕಾಲು ಎಳಿತಾ ಇದ್ದಾರೆ. ಓಹ್, ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ನೀನು ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಫುಲ್ಲು ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಕಾಲು ಎಳಿತಿದ್ದಾರೆ. ನೋಡಿರಿ, ಜನ ಹಿಂಗೇನೆ, ನಾವೇನಾದರೂ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಕಾಲು ಎಳಿತಾ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಲ್ವಾ? ಸರಿ ಈಗ ಹೊರಡೋಣ ಅಂತ ಇನ್ನೇನು ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಬಾಸ್ ಇದ್ದಾರಲ್ಲ, ಅವ್ರು ನೋಡಿರಿ ಎಷ್ಟು ಫ್ರೆಶ್ ಮೂಡಲ್ಲಿ ಇದ್ದಿದ್ದಾರೆ. 5 ಗಂಟೆಯಲ್ಲಿ ಅವರಿಗೆ ಹಾಲಿಟ್ಟು ಹಾಲು ಕುಡಿಸಿ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೋಗಬೇಕು. ಅವ್ರು ಯಾಕೋ ನನ್ನ ಬಿಡಂಗೆ ಕಾಣಲ್ಲ. ಇವತ್ತು ನಾನು ಯಾಕೋ ವಾಕಿಂಗ್ ಮಾಡೋದು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ನೋಡೋಣ, ಸ್ವಲ್ಪ ಹೊತ್ತು ಟ್ರೈ ಮಾಡಿ ಆಮೇಲೆ ಅವ್ರ ಹತ್ರ ಹೆಂಗೋ ಕಣ್ಣು ತಪ್ಪಿಸಿ ಹೋಗ್ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಮುದ್ದು ಇದ್ದಾನೆ, ಎಷ್ಟು ಆ್ಯಕ್ಟಿವ್ ಇದ್ದಾನೆ. ಅವನಿಗೆ ಸಿಟ್ ಮಾಡೋಕ್ಕೂ ಮನ್ಸು ಬರೋಲ್ಲ. ಹಿಂಗೋ ಬಿಟ್ಟೋಗಿ ಟ್ರೈ ಮಾಡ್ತೀನಿ. ಹೆಂಗೋ ಅವ್ನು ಮಲ್ಕೊಂಬಿಟ್ಟ. ನಮ್ಮ ಬಾಸು ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ನಾನು ಹೊರಡ್ತಿದ್ದೀನಿ. ಆಮೇಲೆ ನಿಧಾನಕ್ಕೆ ಶೂಸ್ ಹಾಕ್ಕೊಂಡು ಏನು ಸೌಂಡ್ ಮಾಡ್ದಂಗೆ ಲೈಟೆಲ್ಲ ಆಫ್ ಮಾಡಿಕೊಂಡು ನಿಧಾನಕ್ಕೆ ಹೊರಟೆ. ಇವರೇ ನೋಡ್ರಿ ನಮ್ಮ ವಾಕಿಂಗ್ ಪಾರ್ಟ್ನರು. ಇವ್ರು ಯಾಕೋ ಫೇಸ್ ತೋರಿಸಲ್ವಂತೆ, ಅವರಿಗೆ ಸ್ವಲ್ಪ ಶೈ ನೇಚರ್ ಇದೆ. ಅವರು ಫೇಸ್ ತೋರಿಸ್ತಾ ಇಲ್ಲ, ಓಡೋಗ್ತಿದ್ದಾರೆ. ಇರಲಿ, ಪರವಾಗಿಲ್ಲ. ಆ ಥರ ಇದ್ದಾಗ ಅವ್ರಿಗೆ ನಾವು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಸರಿ, ಸ್ಟಾರ್ಟ್ ಮಾಡಿದ್ದೀವಪ್ಪ. ಈಗ ನೋಡೋಣ, ಎವ್ರಿ ಡೇ 2 ರೌಂಡ್ಸ್ ವಾಕ್ ಮಾಡಿ ಆಮೇಲೆ ಅಲ್ಲಿ ಸ್ವಲ್ಪ ಎಕ್ಸಸೈಸ್ ಐಟಮ್ಸ್ ಇಟ್ಟಿದ್ದಾರೆ. ಅವನ್ನೆಲ್ಲ ಎಕ್ಸಸೈಸ್ ಮಾಡ್ತೀವಿ. ಯಾವ್ಯಾವ ಥರ ಎಕ್ಸಸೈಸ್ ಇದೆ ಅಂತ ಕೂಡ ತೋರಿಸ್ತೀನಿ, ಬನ್ನಿ. ಹಾಗೆ ವಾಕಿಂಗ್ ಜೊತೆ ಸ್ವಲ್ಪ ಆವಾಗವಾಗ ರನ್ನಿಂಗ್ ಕೂಡ ಮಾಡಬೇಕು. ಒಂದೇ ಸಲ ರನ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಬಾಡಿ ನಮಗೆ ವೆಯ್ಟ್ ಅನಿಸ್ಬಿಡುತ್ತೆ. ಲೈಟಾಗಿ ದಿನ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಫುಲ್ಲು ಕೂಲಿದೆ, ತಣ್ಣು ಗಾಳಿ ಬರ್ತಾ ಇದೆ. ರೋಡ್ ನೋಡ್ರಿ, ಫುಲ್ಲು ಏನೇನು ಡಿಸ್ಟರ್ಬೆನ್ಸ್ ಇಲ್ಲ, ಅಷ್ಟು ಕೂಲಿದೆ. ಬರ್ಡ್ಸ್ಗಳ ಸೌಂಡೆಲ್ಲ ಮೇ ಬಿ ಕೇಳಿಸ್ತಿದೆ ಅಂತ ಅನ್ಕೋತೀನಿ ನಾನು. ಮತ್ತು ಏನಪ್ಪ ಅಂದರೆ ನನಗೆ ಅನ್ನಿಸ್ತಾ ಇತ್ತು ಯಾವಾಗಲೂ ಜನಗಳು ವಾಕ್ ಮಾಡ್ತಿರ್ತಿದ್ರಲ್ಲ, ಆವಾಗ ಅಯ್ಯಪ್ಪ ಇಷ್ಟೊಂದು ಜನ ವಾಕ್ ಮಾಡ್ತಿದ್ದಾರೆ, ಬೆಳಗ್ಗೆನೇ ಇದ್ದು ಎಲ್ಲ ಮಾಡ್ತಾರೆ, ನಾವೆಲ್ಲ ವೇಸ್ಟ್ ಏನಪ್ಪ ಅಂತ ತುಂಬ ಅನ್ನಿಸ್ತಿತ್ತು. ಬಟ್ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅವಾಗೇ ನನಗೆ ಗೊತ್ತಾಗಿದ್ದು, ಜನ ಯಾರೋ 2-3 ನೋಡಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಜನನೇ ಇರಲ್ಲ ರೀ, ಎಲ್ಲ ಖಾಲಿ ಫುಲ್ಲು ಖಾಲಿ ಇರುತ್ತೆ. ನಾನು ಅಂದ್ಕೊಂಡೆ ರಾಶಿ ಜನ ವಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಜನನೇ ಇಲ್ಲ, ನಾವೇ. ಮತ್ತು ಎಕ್ಸಸೈಸ್ ಐಟಮ್ಸ್ ಇದ್ದಾವೆ ಅಂದಲ್ಲ, ಅದು ಇದೆ ನೋಡ್ರಿ. ಒಂದು 2 ರೌಂಡ್ಸ್ ನಾವು ವಾಕ್ ಮಾಡಿ ಒಂದು 4 ಎಕ್ಸಸೈಸ್ ಮಾಡಿಬಿಟ್ವಿ ಅಂದರೆ ಎಷ್ಟೋ ಫ್ರೆಶ್ ಅನ್ಸ್ಬಿಡುತ್ತೆ. ಮತ್ತು ಇದು ಬಂದು ಪಬ್ಲಿಕ್ ಐಟಮ್ಸು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆಲ್ಲ ಮನಿ ಎಲ್ಲ ಪೇ ಮಾಡೋಂಗಿಲ್ಲ. ಫೈನಲಿ ಇವತ್ತಿಂದು ಮಿನಿ ವ್ಲಾಗ್ ಮುಗೀತು. ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ ಫಾರ್ ಮೋರ್ ಫನ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್. Thank you. Bye-bye.